ಜೈ ಹಿಂದ್. ನೋಡ್ರಿ, 2024 ಏಪ್ರಿಲ್ ತಿಂಗಳಲ್ಲಿ ನಡೆದಂತಹ ಅಗ್ನಿವೀರ ಕ್ವಶನ್ ಪೇಪರ್ ನ ನಾವು ಡಿಸ್ಕಷನ್ ಮಾಡೋಣ. ಇವಾಗ ಫುಲ್ ಡೀಟೇಲ್ ಆಗಿ ಯಾವ ತರ ಕ್ವಶನ್ಸ್ ಗಳು ಬಂದಿದಾವ ಅಂತ ಹೇಳಿ ಅದಕ್ಕಿಂತ ಮುಂಚೆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕೇಳಿಸ್ಕೊಳ್ರಿ. ಆರಾಮಾಗಿ ಡಿಸ್ಕಷನ್ ಮಾಡೋಣ. ನಾನು ಇವಾಗ ಫೆಬ್ರವರಿ 20ರಿಂದ 2025 ಲೈವ್ ಕ್ಲಾಸಸ್ ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೈವ್ ಕ್ಲಾಸಿಗೆ ಸ್ವಲ್ಪ ಫೀಸ್ ಇರುತ್ತೆ, ಜಾಸ್ತಿ ಇರಂಗಿಲ್ಲ. ಅದ್ರ ಜೊತೆಗೆ 20 ಆನ್ಲೈನ್ ಟೆಸ್ಟ್ ಗಳು ಇರ್ತಾವ, ಎಲ್ಲಾನು ಸೇರಿರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಯಾರಿಗ್ ಬೇಕು 8496868637 ಈ ನಂಬರ್ಗೆ ಏನಂತಂದ್ ಹೇಳಿದ್ರೆ ಮೆಸೇಜ್ ಹಾಕ್ರಿ. ಸೊ ನಿಮ್ಗೆ ನಾನು ಡೀಟೇಲ್ಸ್ ಕಳಿಸ್ತೀನಿ. ಕ್ಲಿಯರ್ ಎಲ್ರಿಗೂ? ಸೊ ಫೆಬ್ರವರಿ 20ನೇ ತಾರೀಕಿಂದ 2025 ಲೈವ್ ಕ್ಲಾಸಸ್ ಗಳು ಸ್ಟಾರ್ಟ್ ಆಗ್ತಾವ. ಒಂದು TA ಎಕ್ಸಾಮ್ ಬರ್ತಾ ಐತೆ, ಟೆರಿಟೋರಿಯಲ್ ಆರ್ಮಿನೂ ಕರಿತೀನಿ ಅಂತಂದ್ ಹೇಳ್ತಿದ್ದಾನ. ನೆಕ್ಸ್ಟ್ ಅದ್ರ ಜೊತೆಗೆ ಅಗ್ನಿವೀರ ಬರ್ತಾ ಐತೆ. ಎರಡಕ್ಕೂ ಏನಂತಂದ್ ಹೇಳಿದ್ರೆ ಲಾಟ್ರಿ ಹೊಡೆದಂಗ, ಒಂದ್ಸರಿ ಸ್ಟಡಿ ಮಾಡಕತ್ತು ಅಂತಂದ್ ಹೇಳಿದ್ರೆ ನೋಡ್ಬಿಡ್ದು. ಆಮೇಲೆ ನಾನು ಡೈಲಿ ಕ್ಲಾಸಸ್ ಅನ್ನ ಒಂದ್ ಕ್ಲಾಸ್ ತಗೋತೀನಿ, ಡೈಲಿ ಒಂದು ಟಾಪಿಕ್ ನ ಅರ್ಥ ಮಾಡಿಸ್ತೀನಿ. ಇಂಗ್ಲಿಷ್ ಬರ್ಲಿ ಬರ್ದೇ ಇರ್ಲಿ, ಯಾವ ರೀತಿಯಾಗಿ ಇದನ್ನ ನೋಡ್ರಿ ನೀವು. ಆಮೇಲೆ ಏನಂತಂದ್ ಹೇಳಿದ್ರೆ ಡಿಸೈಡ್ ಮಾಡ್ರಿ, ಕ್ಲಾಸ್ ಹಚ್ಚುನೋ ಏನ್ ಕೋಚಿಂಗ್ ಸೆಂಟರ್ಗೆ ಹೋಗಿ ಹಚ್ಚುನೋ ಅಂತಂದ್ ಹೇಳಿ ಡಿಸೈಡ್ ಮಾಡ್ರಿ. ಸೊ ಇದನ್ನೊಂದ್ ಸ್ವಲ್ಪ ನೋಡ್ರಿ, ಆಮೇಲೆ ನಿಮ್ಗೆ ಅರ್ಥ ಆಯ್ತು ಅಂತಂದ್ ಹೇಳಿ ನೋಡಕ್ ಬರುತ್ತೆ. ಸೊ ಇದೇನಂತಂದ್ ಹೇಳಿದ್ರೆ ನನ್ನ ನಂಬರ್. ಫೀಸ್ ಕಮ್ಮಿ ಇರುತ್ತೆ, ತುಂಬಾ ಕಡಿಮೆ ಇರುತ್ತೆ, ಇವಾಗ್ಲೇ ಹೇಳ್ತಿದ್ದೀನಿ. ನೋಡ್ರಿ, ಟೋಟಲ್ ಆಗಿ ಜನರಲ್ ನಾಲೆಜ್ ಕ್ವಶನ್ಸ್ ಗಳು 15 ಬರ್ತಾವ. GD ಒಳಗಡೆ ಜನರಲ್ ಸೈನ್ಸ್ ಕ್ವಶನ್ಸ್ ಗಳು 15 ಬರ್ತಾವ. ಮ್ಯಾಥ್ಸ್ ಕ್ವಶನ್ಸ್ ಗಳು 15 ಇರ್ತಾವ. ಲಾಜಿಕಲ್ ರೀಸನಿಂಗ್ 5. ಟೋಟಲ್ ಆಗಿ 50 ಕ್ವಶನ್ಸ್ ಗಳು ಇಂಟು ಏನಂತಂದ್ ಹೇಳಿದ್ರೆ 2 ಮಾರ್ಕ್ಸ್, 100 ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಮಾರ್ಕ್ಸ್. ಈ 100 ಮಾರ್ಕ್ಸ್ ಒಳಗಡೆ ನಾವು ಎಷ್ಟು ತೆಗಿಬೇಕು? ಆಲ್ಮೋಸ್ಟ್ 80 ತನಕ ಹೋಗುತ್ತೆ. 70ರಿಂದ 80 ತನಕ ಆರಾಮಾಗಿ ನನ್ನ ಕ್ಲಾಸಸ್ ಗಳನ್ನ ನೋಡಿದಾರಲ್ಲ ಸ್ಕೋರ್ ಮಾಡ್ತೀರಿ. ಇಲ್ಲಿವರೆಗೂ ಎಷ್ಟೋ ಜನ ಜಾಬ್ ಆಗಿದಾರ, ನಿಮ್ ಫ್ರೆಂಡ್ಸ್ ಆಗಿದಾರ, ನಿಮ್ ಸೀನಿಯರ್ಸ್ ಆಗಿದಾರ, ಅದೆಲ್ಲ ನಿಮ್ಗೆ ಗೊತ್ತು. ನೆಗೆಟಿವ್ ಎಷ್ಟು ಇರ್ತೈತೆ? ನೆಗೆಟಿವ್ 0.25 ಇರ್ತೈತೆ. 0.25 ಅಂತಂದ್ ಹೇಳಿದ್ರೆ 4 ಕ್ವಶನ್ ರಾಂಗ್ ಆದು ಅಂತಂದ್ ಹೇಳಿದ್ರೆ 1 ಮಾರ್ಕ್ಸ್ ಹೋಗುತ್ತೆ. ಎಲ್ಲಾನು ಹಾಕಿ ಬಿಡ್ಬೇಕು. ತಲೆಯಾಗಿನ್ ತೆಗೆದು ಬಿಡೋದು ನೆಗೆಟಿವ್ ಐತೆ ಅಂತ ಹೇಳಿ ಎಲ್ಲಾನು ಆನ್ಸರ್ಸ್ ಗಳನ್ನ ಹಾಕಿ ಬರೋದು. ನಿಮ್ಮದು 4 ರಾಂಗ್ ಆದ್ರೂ ಕೂಡ ಏನಂತಂದ್ ಹೇಳಿದ್ರೆ 1 ಮಾರ್ಕ್ಸ್ ಹೋಗಿರ್ತೈತೆ. 4ರಲ್ಲಿ ಏನಂತಂದ್ ಹೇಳಿದ್ರೆ 2 ಕರೆಕ್ಟ್ 2 ರಾಂಗ್ ಆದ್ರೂ ಕೂಡ ಎಷ್ಟೋ ಮಾರ್ಕ್ಸ್ ಬರುತ್ತೆ. ಅದನ್ನ ನಾನು ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ ಏನ್ ಮಾಡೋದು ಅಂತಂದ್ ಹೇಳಿ. ಸೊ ಇದನ್ನ ನೋಡ್ರಿ, ಕ್ವಶನ್ ಪೇಪರ್ ಡೈರೆಕ್ಟ್ ಆಗಿ ಡಿಸ್ಕಷನ್ ಮಾಡೋಣ. GK ಸೆಕ್ಷನ್ ಮೊದಲು 2011 ಜನಗಣತಿ ಪ್ರಕಾರ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಅಕಾರ್ಡಿಂಗ್ ಟು ಎಸ್ 2011 2011 ಸೆನ್ಸಸ್ ಅಂತಂದ್ ಹೇಳಿದ್ರೆ ಇದನ್ನ ನೆನ್ಪಿಟ್ಕೋಬೇಕು ಯಾವಾಗ್ಲೂ. ಸೆನ್ಸಸ್ ಕ್ವಶನ್ಸ್ ಗಳಲ್ಲಿ ಬರುವಂತಹ ವರ್ಡ್ಗಳು. ಸೆನ್ಸಸ್ ಅಂತಂದ್ ಹೇಳಿದ್ರೆ ಜನಗಣತಿ. ವಿಚ್ ಅಂತಂದ್ ಹೇಳಿದ್ರೆ ಯಾವುದು, ಇದನ್ನ ನೆನ್ಪಿಟ್ಕೋಬೇಕು. ಸ್ಟೇಟ್ ಅಂತಂದ್ ಹೇಳಿದ್ರೆ ನಿಮ್ಗೆ ಗೊತ್ತೈತಿ, ರಾಜ್ಯ. ಹೈಯೆಸ್ಟ್ ಅಂತಂದೈತೆ. ಹೈಯೆಸ್ಟ್ ಅಂತಂದ್ ಹೇಳಿದ್ರೆ ಜಾಸ್ತಿ. ಅದಾದ ನಂತರ ಚೈಲ್ಡ್ ಸೆಕ್ಸ್ ರೇಷಿಯೋ ಅಂತಂದ್ ಹೇಳಿದ್ರೆ ಬಾಲಕರ. ಈಗ ನಾವು ನಾರ್ಮಲ್ ಸೆಕ್ಸ್ ರೇಷಿಯೋ ಅಂತಂದ್ ಹೇಳ್ತೀವಿ, ಅನುಪಾತ ಪುರುಷರು ಮತ್ತು ಹೆಂಗಸರು ಎಷ್ಟಿದಾರೆ ಅಂತಂದ್ ಹೇಳಿ. ಇದು ಬಾಲಕರಲ್ಲಿ 0ರಿಂದ 6 ವರ್ಷದವರೆಗೂ ಅಂತ ಬಂದಾಗ ಚೈಲ್ಡ್ ಸೆಕ್ಸ್ ರೇಷಿಯೋ ಎಷ್ಟೈತಿ ಅಂತಂದ್ ಹೇಳಿ, ಅಂದ್ರ 1000 ಬಾಲಕರಿಗೆ ಎಷ್ಟು ಬಾಲಕಿಯರಿದಾರ ಅಂತಂದ್ ಹೇಳಿ. ಸೊ ಇದು ಹೇಳ್ಕೊಡತ್ತ. ಸೊ ಅದರಲ್ಲಿ ಯಾವ ರಾಜ್ಯ ಹೈಯೆಸ್ಟ್ ಅಂತಂದ್ ಹೇಳಿದ್ರೆ ಜಾಸ್ತಿ ಸೆಕ್ಸ್ ರೇಷಿಯೋನ ಹೊಂದೈತಿ, ಚೈಲ್ಡ್ ಸೆಕ್ಸ್ ರೇಷಿಯೋ ಅಂತಂದ್ ಹೇಳಿ. ಗುಜರಾತ್, ಹರಿಯಾಣ, ಪಂಜಾಬ್, ಅರುಣಾಚಲ ಪ್ರದೇಶ ಅಂತಂದೈತೆ. ಸೊ ಹೈಯೆಸ್ಟ್ ಯಾವ್ದೈತೆ ಅಂತಂದ್ ಹೇಳಿದ್ರೆ ಈ ಆಪ್ಷನ್ಸ್ ಗಳ ಪ್ರಕಾರ ಅರುಣಾಚಲ ಪ್ರದೇಶ ಜಾಸ್ತಿ ಐತೆ. ನೋಡ್ರಿ, ಈ ವಿಡಿಯೋದಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಅಷ್ಟೇ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ನಾನು ಕ್ಲಾಸ್ ಮಾಡುವಾಗ ನಿಮ್ಗೆ ಜಾಸ್ತಿ ಹೇಳ್ತಾ ಹೋಗ್ತೀನಿ. ನೋಡ್ರಿ, ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ರಾಜ್ಯ ಅಂತಂದ್ ಹೇಳಿದ್ರೆ ಪಾಪ್ಯುಲೇಷನ್ ಅಂತಂದ್ ಕೇಳ್ತಾರೆ. ಜನಸಂಖ್ಯೆ ಅಂತಂದ್ ಹೇಳಿದ್ರೆ ಪಾಪ್ಯುಲೇಷನ್ ಅನ್ನೋ ಒಂದು ವರ್ಡ್ ಕೇಳ್ತಾರ, ಇದನ್ನ ಜನಸಂಖ್ಯೆ ಅಂತ ಬರ್ಕೊಡ್ರಿ. ಅತಿ ಹೆಚ್ಚು ಯಾವ್ದು ಹೊಂದೈತೆ? ಉತ್ತರ ಪ್ರದೇಶ ಅಂತಂದ್ ಹೇಳ್ತೀವಿ. ಅತಿ ಹೆಚ್ಚು ಯಾವ್ದು? ಉತ್ತರ ಪ್ರದೇಶ. ಅತಿ ಕಡಿಮೆ ಯಾವ್ದು ಅಂತಂದ್ ಹೇಳಿದ್ರೆ ಸಿಕ್ಕಿಂ ಅಂತಂದ್ ಹೇಳ್ತೀವಿ. ಅತಿ ಕಡಿಮೆ ಯಾವ್ದು? ಸಿಕ್ಕಿಂ ರಾಜ್ಯ ಅಂತಂದ್ ಹೇಳ್ತೀವಿ. ಈ ಒಂದು ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಡೆನ್ಸಿಟಿ ಅಂತಂದ್ ಬರುತ್ತೆ. ಡೆನ್ಸಿಟಿ ಅಂತಂದ್ ಹೇಳಿದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ ಅಂತಂದ್ ಹೇಳಿದ್ರೆ ಜನಸಾಂದ್ರತೆ. ಪಾಪ್ಯುಲೇಷನ್ ಡೆನ್ಸಿಟಿ ಅಂತಂದ್ ಹೇಳಿದ್ರೆ ಜನಸಾಂದ್ರತೆ ಅಂತಂದ್ ಹೇಳ್ತೀವಿ. ಅಂದ್ರ 1 ಕಿಲೋಮೀಟರ್ ಒಳಗಡೆ ಎಷ್ಟು ಜನ ಇರ್ತಾರ ಅಂತಂದ್ ಹೇಳಿ. ಅತಿ ಹೆಚ್ಚು ಜನಸಾಂದ್ರತೆಯನ್ನ ಹೊಂದಿರುವ ರಾಜ್ಯ ಯಾವ್ದಂತಂದ್ ಹೇಳಿದ್ರ ಬಿಹಾರ್ ಅಂತಂದ್ ಹೇಳ್ತೀವಿ. ಅತಿ ಕಡಿಮೆ ಯಾವ್ದಂತಂದ್ ಹೇಳಿದ್ರ ಅರುಣಾಚಲ ಪ್ರದೇಶ. ಅತಿ ಕಡಿಮೆ ಯಾವುದು? ಅರುಣಾಚಲ ಪ್ರದೇಶ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಈಗ ಆಲ್ರೆಡಿ ಚೈಲ್ಡ್ ಸೆಕ್ಸ್ ರೇಷಿಯೋ ಅಂತಂದ್ ಕೇಳಿದಾರಲ್ಲ, ಈಗ ನಾರ್ಮಲ್ ಸೆಕ್ಸ್ ರೇಷಿಯೋ, ನಾರ್ಮಲ್ ಆಗಿ ಏನಂತಂದ್ ಹೇಳಿದ್ರೆ ಸೆಕ್ಸ್ ರೇಷಿಯೋ ಅಂತ ಬಂತು ಅಂತಂದ್ ಹೇಳಿದ್ರೆ ಅತಿ ಹೆಚ್ಚು ಸೆಕ್ಸ್ ರೇಷಿಯೋನ ಹೊಂದಿರುವಂತಹ ರಾಜ್ಯ ಯಾವ್ದಂತಂದ್ ಹೇಳಿದ್ರೆ ಕೇರಳ ಅಂತಂದ್ ಹೇಳ್ತೀವಿ. ಯಾವುದು? ಕೇರಳ. ಅದಾದ ನಂತರ ಅತಿ ಕಡಿಮೆ ಯಾವುದು ಅಂತಂದ್ ಹೇಳಿ ನನಗ ನೀವು ಕಮೆಂಟ್ ಅಲ್ಲಿ ಆನ್ಸರ್ ಅನ್ನ ಹಾಕ್ಬೇಕು. ಇದು ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ಯಾರ್ಯಾರು ಬರುತ್ತೆ ನೋಡ್ರಿ, ಯಾರ್ಯಾರು ಆನ್ಸರ್ ಮಾಡ್ತೀರಿ ಮಾಡ್ರಿ. ಸೊ ವೆನ್ ಅಂತಂದ್ ಹೇಳಿದ್ರೆ ಯಾವಾಗ, ಇದನ್ನ ನೆನ್ಪಿಟ್ಕೋಬೇಕು. ವೆನ್ ಅಂತಂದ್ ಹೇಳಿ ಬಂತು ಅಂತಂದ್ ಹೇಳಿದ್ರೆ ಯಾವಾಗ. ವರ್ಲ್ಡ್ ಏಡ್ಸ್ ಡೇ ಅಂತಂದ್ ಐತೆ. ವರ್ಲ್ಡ್ ಅಂತಂದ್ ಹೇಳಿದ್ರೆ ಜಗತ್ತು, ಏಡ್ಸ್ ಡೇ
ಸೊ ಏಡ್ಸ್ ಅನ್ನೋದೊಂದು ಏನಪ್ಪಾ ಅಂತಂದ್ರೆ ರೋಗ. ವರ್ಲ್ಡ್ ಏಡ್ಸ್ ಡೇ ಯಾವಾಗ ಅಂತಂದೈತೆ, ಅರ್ಥ ಆಯ್ತಾ? ವೆನ್ ವರ್ಲ್ಡ್ ಏಡ್ಸ್ ಡೇ. ಕೆಳಗಡೆ ಏನ್ ಕೊಟ್ಟಿದಾರೆ ಸರ್? ಡೇಟ್ಗಳನ್ನ ಕೊಟ್ಟಿದಾರೆ ರೀ. 5th ಜೂನ್, 1st ನವೆಂಬರ್, ಡಿಸೆಂಬರ್ 1st, ಮಾರ್ಚ್ 8 ಅಂತಂದ್ ಹೇಳಿ. ಯಾವ್ದು ಕರೆಕ್ಟ್ ಆನ್ಸರ್ ಆಗತ್ತೆ ನೋಡ್ರಿ. ಸೊ ಇಲ್ಲಿ ನೋಡ್ರಿ ಯಾವ್ದು ಆನ್ಸರ್ ಯಾವ್ದು ಕರೆಕ್ಟ್ ಆಗತ್ತೆ ಅಂತಂದ್ ಹೇಳಿದ್ರೆ ಡಿಸೆಂಬರ್ 1ನೇ ತಾರೀಕು ನಾವು ಏನಂತ ಆಚರಣೆ ಮಾಡ್ತೀವಿ? ವರ್ಲ್ಡ್ ಏಡ್ಸ್ ಡೇ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. 5th ಜೂನ್ ಅಂದು ಇದೇನೈತಲ್ಲ 5ನೇ ತಾರೀಕು ಜೂನ್ ಅಲ್ಲಿ ನಾವು ಪರಿಸರ ದಿನ ಅಂತಂದ್ ಆಚರಣೆ ಮಾಡ್ತೀವಿ. ಪರಿಸರ ದಿನ, ಎನ್ವಿರಾನ್ಮೆಂಟ್ ಡೇ ಅಂತಂದ್ ಹೇಳಿ ಬರ್ಕೋರಿ. ಏನಂತಂದ್ ಹೇಳಿ? ಎನ್ವಿರಾನ್ಮೆಂಟ್ ಡೇ ಅಂತಂದ್ ಹೇಳಿ, ಪರಿಸರ ದಿನ ಅಂತಂದು. ಕ್ಲಿಯರ್ ಎಲ್ರಿಗೂ? ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಗ್ತಾವ. ಜನವರಿ 15, ಜನವರಿ 15 ನಾವು ಏನಂತ ಆಚರಣೆ ಮಾಡ್ತೀವಿ? ಆರ್ಮಿ ಡೇ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. ಅಕ್ಟೋಬರ್ 8ನೇ ತಾರೀಕು ಇದನ್ನ ನಾವ್ ಏನಂತ ಆಚರಣೆ ಮಾಡ್ತೀವಿ? ಏರ್ ಫೋರ್ಸ್ ಡೇ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. ಡಿಸೆಂಬರ್ 4 ಇದನ್ನ ನಾವು ನೇವಿ ಡೇ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. ಈ ಮೂರನ್ನ ಈ ಕ್ಲಾಸ್ ಅಲ್ಲಿ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಬರೋ ಕ್ಲಾಸ್ ಅಲ್ಲಿ ನಾನು ಜಾಸ್ತಿ ಹೇಳ್ತಾ ಹೋಗ್ತೀನಿ. ಆಮೇಲೆ ನಿಮ್ದು ಲವರ್ಸ್ ಡೇ ಅಥವಾ ನಿಮ್ದು ಹುಟ್ಟಿದ ಹಬ್ಬ, ನಿಮ್ ಹುಟ್ಟ ಹಬ್ಬ ಅಥವಾ ನಿಮ್ಮಪ್ಪ ನಿಮ್ಮ ಹುಟ್ಟಿದ ಹಬ್ಬದ ದಿನ ಏನಾದ್ರೂ ಇಂಪಾರ್ಟೆಂಟ್ ಥಿಂಗ್ಸ್ ಇತ್ತು ಅಂತಂದ್ ಹೇಳಿದ್ರೆ ಅದನ್ನ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ನನ್ಗೆ ಕಮೆಂಟ್ ಹಾಕರ್ ನೋಡಿ. ಈಗ ಫಾರ್ ಎಕ್ಸಾಂಪಲ್ ನಂದ್ ಹುಟ್ಟಿದ ದಿನ ಸೆಪ್ಟೆಂಬರ್ 29ನೇ ತಾರೀಕು ನನ್ ಹುಟ್ಟಿದ ದಿನ. ಇಲ್ಲಿ ಏನೈತೆ, ಏನಂತ ಆಚರಣೆ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಅಂತಾರಾಷ್ಟ್ರೀಯ ಹೃದಯ ದಿನ ಅಂತಂದು ಆಚರಣೆ ಮಾಡ್ತೀವಿ. ಏನಂತ ಆಚರಣೆ ಮಾಡ್ತೀವಿ? ನನ್ ಹುಟ್ಟಿದ ದಿನ ಸೆಪ್ಟೆಂಬರ್ 29, ಅಂತಾರಾಷ್ಟ್ರೀಯ ಹೃದಯ ದಿನ. ಈ ತರ ಯಾರಾದ್ರೂ ಇಂಪಾರ್ಟೆನ್ಸ್ ಇದ್ರೆ ಹಾಕ್ರಿ, ಈಸಿಯಾಗಿ ನೆನ್ಪಿಡ್ತಾವು. ನೆಕ್ಸ್ಟ್ ಕ್ವಶನ್ ನೋಡ್ರಿ, 3ನೇದು ಕರೆಕ್ಟ್ ಅರ್ಥ ಮಾಡ್ಕೊಡ್ರಿ. ಕರೆಂಟ್ ಯೂನಿಯನ್ ಮಿನಿಸ್ಟರ್ ಫಾರ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಅಂತಂದೈತೆ. ಈಗ ನಾವ್ ಹೇಳ್ತೇವಲ್ಲ ರೋಡ್ ಟ್ರಾನ್ಸ್ಪೋರ್ಟ್ ಹೈವೇಸ್ ಮಿನಿಸ್ಟರ್ ಯಾರಿದಾರೆ ಇವಾಗ? ರೋಡ್ ಟ್ರಾನ್ಸ್ಪೋರ್ಟ್ ಮತ್ತು ಹೈವೇಸ್, ರಸ್ತೆ ಸಾರಿಗೆ ಮತ್ತು ಹೈವೇಸ್ ಯೂನಿಯನ್ ಮಿನಿಸ್ಟರ್ ಇವಾಗ ಯಾರಿದ್ದಾರೆ? ಸುರೇಶ್ ಪ್ರಭು, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ಅದಾದ ನಂತರ ಕಲ್ರಾಜ್ ಮಿಶ್ರಾ ಅಂತಂದ್ ಹೇಳಿ. ನಿಮ್ಗೆ ಎಲ್ರಿಗೂ ಗೊತ್ತೈತಿ ಆನ್ಸರ್ ಯಾವ್ದಾರೆ? ನಿತಿನ್ ಗಡ್ಕರಿ. ಯಾರಿದ್ದಾರೆ ಇವಾಗ? ನಿತಿನ್ ಗಡ್ಕರಿ ಅವ್ರು ಏನಂತಂದ್ ಹೇಳಿದ್ರೆ ಯೂನಿಯನ್ ಮಿನಿಸ್ಟರ್ ಇದ್ದಾರೆ. 2024ರಲ್ಲಿ ನಡೆದಂತಹ ಕ್ವಶನ್ ಪೇಪರ್ಗಳು. ಇಲ್ಲಿವರೆಗೂ ನಾನು ನೋಡ್ರಿ 40 ARO ಕ್ವಶನ್ ಪೇಪರ್ಸ್ ಗಳನ್ನ ನಾನು ಸಾಲ್ವ್ ಮಾಡಿ ಹಾಕಿದ್ದೀನಿ. ನಿಮ್ದು ರಿಲೇಷನ್ ಭರ್ತಿ ಆಗಿರ್ಬೋದು, ಹುಡುಗಿರ್ದು ಆರ್ಮಿ ಭರ್ತಿ ಆಗಿರ್ಬೋದು, ಅಥವಾ ಹುಡುಗರ್ದು ಯಾವುದೇ ಭರ್ತಿಗಳಾಗಿರ್ಬೋದು. ಸೊ ಎಲ್ಲಾನು ಏನಂತಂದ್ ಹೇಳಿದ್ರೆ ಈ ARO ಕ್ವಶನ್ ಪೇಪರ್ಸ್ ಗಳ ಮೇಲೆ ಡಿಪೆಂಡ್ ಆಗಿರ್ತಾವ. ಸೊ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗ ನಮ್ಮ ಅಗ್ನಿವೀರ ಟೆಲಿಗ್ರಾಮ್ ಗ್ರೂಪ್ ಅನ್ನ ಕೊಟ್ಟಿರ್ತೀವಿ, ಜಾಯಿನ್ ಆಗ್ರಿ. ಅದ್ರೊಳಗೆ ಎಲ್ಲ ಸಿಕ್ಬಿಡ್ತಾವ. ಎಲ್ಲಾನು ಏನಂತಂದ್ ಹೇಳಿದ್ರೆ ಕನ್ನಡ ಇಂಗ್ಲಿಷ್ ಅಲ್ಲಿ ಹೆಂಗ್ ಅರ್ಥ ಮಾಡ್ಕೋಬೇಕು, ಯಾವ ತರ ಸಾಲ್ವ್ ಮಾಡ್ಬೇಕಂತ ಹೇಳ್ಕೊಟ್ಟೇನಿ, ಮಿಸ್ ಮಾಡ್ಕೋಬೇಡ್ರಿ. ಎಸ್, ಅದಾದ ನಂತರ ಇವಾಗ ಇನ್ನು ಯಾರ್ಯಾರಿದಾರ ಅಂತಂದ್ ಹೇಳಿ ನೀವು ಹೇಳ್ತೀರಿ. ನಾನು ಕೆಲವೊಂದು ಹೇಳ್ತೀನಿ ನೋಡ್ರಿ. ಇವಾಗ ಪ್ರೈಮ್ ಮಿನಿಸ್ಟರ್ ಯಾರಿದಾರ? ನರೇಂದ್ರ ಮೋದಿ ಅವರಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಯಾರಿದ್ದಾರೆ? ನರೇಂದ್ರ ಮೋದಿ ಅವರಿದ್ದಾರೆ. ರಾಷ್ಟ್ರಪತಿ ಅವರಿದ್ದಾರೆ, ದ್ರೌಪದಿ ಮುರ್ಮು ಇದಾರೆ. ಯಾರಿದ್ದಾರೆ ಇವಾಗ? ದ್ರೌಪದಿ ಮುರ್ಮು ಇದಾರೆ. ಅದಾದ ನಂತರ ಇಲ್ಲಿ ರಾಜನಾಥ್ ಸಿಂಗ್ ಅಂತ ಇದಾರಲ್ಲ, ರಾಜನಾಥ್ ಸಿಂಗ್ ಇವ್ರು ಯಾರಂತಂದ್ ಹೇಳಿದ್ರೆ ಡಿಫೆನ್ಸ್ ಮಿನಿಸ್ಟರ್. ಡಿಫೆನ್ಸ್ ಮಿನಿಸ್ಟರ್ ಯಾರಿದ್ದಾರೆ ಇವಾಗ? ರಾಜನಾಥ್ ಸಿಂಗ್ ಇದಾರ. ಅದಾದ ನಂತರ ಫೈನಾನ್ಸ್ ಮಿನಿಸ್ಟರ್ ಯಾರಿದಾರಪ್ಪ ಅಂತಂದ್ ಹೇಳಿದ್ರೆ ನಿರ್ಮಲಾ ಸೀತಾರಾಮನ್ ಇದಾರೆ. ಯಾರು? ನಿರ್ಮಲಾ ಸೀತಾರಾಮ್. ಅದೇ ರೀತಿಯಾಗಿ ಇನ್ ಯಾರಾದ್ರೂ ಇಂಪಾರ್ಟೆಂಟ್ ಇದ್ರೆ ಅವರ ಹೆಸರುಗಳನ್ನ ನನಗ ಕಮೆಂಟ್ ಅಲ್ಲಿ ನೀವು ಆನ್ಸರ್ ಅನ್ನ ಹಾಕ್ಬೇಕು. ನೀವು ಇಂಟ್ರೆಸ್ಟ್ ಕೊಟ್ಟು ನೀವು ಆನ್ಸರ್ಸ್ ಗಳನ್ನ ಯಾವಾಗ ಹಾಕಕ್ ಸ್ಟಾರ್ಟ್ ಮಾಡ್ತೀರಾ ಅವಾಗ ನಿಮ್ ಮೈಂಡ್ ವರ್ಕ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಇವಾಗ್ಲೇ ಹೇಳ್ತೀನಿ. ಇನ್ ವಿಚ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, 4 ನೋಡ್ರಿ. ಇನ್ ವಿಚ್ ಬಿಡ್ರದ್, ವಿಚ್ ಅಂತಂದ್ ಹೇಳಿದ್ರೆ ಯಾವುದು, ವಿಚ್ ಅಂತಂದ್ ಹೇಳಿದ್ರೆ ಯಾವುದು. ಪಾರ್ಟ್ ಅಂತಂದ್ ಹೇಳಿದ್ರೆ ಪಾರ್ಟ್, ಭಾಗ ಅಂತಂದ್ ಹೇಳ್ತೀವಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಂದ್ ಹೇಳಿದ್ರೆ ಭಾರತದ ಸಂವಿಧಾನ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಂದ್ ಹೇಳಿದ್ರೆ ಭಾರತ ಸಂವಿಧಾನ. ಫಂಡಾಮೆಂಟಲ್ ರೈಟ್ಸ್, ಫಂಡಾಮೆಂಟಲ್ ರೈಟ್ಸ್ ಅಂದ್ರೆ ಏನು? ಮೂಲಭೂತ ಹಕ್ಕುಗಳು. ಇದನ್ನ ಬರ್ಕೊಂಡ್ ಇಟ್ಕೊಡ್ರಿ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಫಂಡಾಮೆಂಟಲ್ ರೈಟ್ಸ್ ಅಂತಂದ್ ಹೇಳಿದ್ರೆ ಮೂಲಭೂತ ಹಕ್ಕುಗಳು. ಫಂಡಾಮೆಂಟಲ್ ಡ್ಯೂಟೀಸ್ ಅಂತಂದ್ ಹೇಳಿ ಬರುತ್ತೆ. ಫಂಡಾಮೆಂಟಲ್ ಡ್ಯೂಟೀಸ್ ಹಿಂಗಂದ್ರ ಮೂಲಭೂತ ಕರ್ತವ್ಯಗಳು ಅಂತಂದೇಳಿ, ಮೂಲಭೂತ ಕರ್ತವ್ಯಗಳು ಅಂತಂದ್ ಹೇಳಿ ಬರುತ್ತೆ. ಇವ್ ಎರಡದ್ರ ಮೇಲೆ ನೆನ್ಪಿಡ್ಕೋಬೇಕು. ಫಂಡಾಮೆಂಟಲ್ ಡ್ಯೂಟೀಸ್ ಅಂಡ್ ಫಂಡಾಮೆಂಟಲ್ ರೈಟ್ಸ್. ಫಂಡಾಮೆಂಟಲ್ ರೈಟ್ಸ್ ಅಂತಂದ್ ಹೇಳಿದ್ರೆ ಮೂಲಭೂತ ಹಕ್ಕುಗಳು. ಸೊ ಇವಾಗ ಯಾವುದು ಭಾಗ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಗೊತ್ತಾಯ್ತಾ? ಯಾವ ಭಾಗದಲ್ಲಿ ಇದಾವ? ಸೊ ನಮ್ದು ಆನ್ಸರ್ ನೋಡ್ರಿ ಯಾವ ಭಾಗದಲ್ಲಿ ಬರ್ತಾವ. ಸೊ 3ನೇ ಭಾಗದಲ್ಲಿ ಏನಂತಂದ್ ಹೇಳಿದ್ರೆ ಫಂಡಾಮೆಂಟಲ್ ರೈಟ್ಸ್ ಗಳ ಬಗ್ಗೆ ಬರುತ್ತೆ. ಟೋಟಲ್ ಆಗಿ ಎಷ್ಟು ಫಂಡಾಮೆಂಟಲ್ ರೈಟ್ಸ್ ಗಳಿದಾವ? ಟೋಟಲ್ ಆಗಿ 6 ಮೂಲಭೂತ ಹಕ್ಕುಗಳಿದಾವ. ಸೊ ಟೋಟಲ್ ಆಗಿ ಎಷ್ಟಿದಾವ? 6 ಮೂಲಭೂತ ಹಕ್ಕುಗಳಿದಾವ. ಇವುಗಳನ್ನ ನಾವು ಎಲ್ಲಿಂದ ಎರವಲು ಮಾಡ್ಕೊಂಡಿದೀವಿ? USA ದಿಂದ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಿಂದ ಎರವಲು ಮಾಡ್ಕೊಂಡಿದೀವಿ. ಇಷ್ಟನ್ನ ನೆನ್ಪಿಡ್ಕೋಬೇಕು. ಆಮೇಲೆ ಇಲ್ಲಿ 4ನೇ ಪಾರ್ಟ್ ಐತಲ್ಲ, ಈ 4ನೇ ಪಾರ್ಟ್ ಏನ್ ಹೇಳುತ್ತೆ ಅಂತಂದ್ ಹೇಳಿದ್ರೆ DPSP ಬಗ್ಗೆ ಹೇಳುತ್ತೆ. ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ. ಯಾವ್ದ್ರ ಬಗ್ಗೆ? ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳುತ್ತೆ.
ಅದಾದ ನಂತರ ಪಾರ್ಟ್ 2 ಏನ್ ಹೇಳತ್ತೆ ಅಂತಂದ್ ಹೇಳಿದ್ರೆ ಸಿಟಿಜನ್ಶಿಪ್ ಬಗ್ಗೆ ಹೇಳುತ್ತೆ. ಸಿಟಿಜನ್ಶಿಪ್ ಪ್ರಜೆಗಳ ಬಗ್ಗೆ, ಭಾರತದ ಪ್ರಜೆಗಳ ಬಗ್ಗೆ ಯಾವ ತರ ಪ್ರಜೆಗಳಾಗಬಹುದು ಅಂತಂದ್ ಹೇಳಿ ನಮ್ಗೆ ಹೇಳುತ್ತೆ ಸಿಟಿಜನ್ಶಿಪ್. ಇಷ್ಟು ಭಾಗ ಏನಂತಂದ್ ಹೇಳಿದ್ರೆ ನೆನ್ಪಿಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನ್ ಕೇಳಿದಾರ, ಹೂ ಅಂತಂದ್ ಹೇಳಿದ್ರೆ ಏನು, ಆಗ್ಲೇ ಹೇಳಿದೆ ಯಾರು, ಚೀಫ್ ಮಿನಿಸ್ಟರ್, ಸಿಎಂ. ಯಾವ್ದಕ್ಕ, ತೆಲಂಗಾಣ. ಎಸ್, ತೆಲಂಗಾಣದ ಚೀಫ್ ಮಿನಿಸ್ಟರ್ ಇವಾಗ ಯಾರಿದಾರ. ಈಗ ರೀಸೆಂಟ್ ಆಗಿ ಯಾರಾದ್ರೂ ಸೆಲೆಕ್ಷನ್ ಆಗಿದ್ರ, ನಮಗ್ ಈಗ ಕೇಳ್ತಾರಲ್ಲ ಸರ್ ಅಗ್ನಿವೀರದಲ್ಲಿ ಕರೆಂಟ್ ಅಫೇರ್ಸ್ ಹೆಂಗ್ ಬರ್ತಾವ್ರಿ, ರೀಸೆಂಟ್ ಆಗಿ ಯಾರಾದ್ರೂ ಗವರ್ನರ್ ಗಳು ಸೆಲೆಕ್ಷನ್ ಆಗಿದ್ರ, ಸಿಎಂ ಗಳು ಸೆಲೆಕ್ಷನ್ ಆಗಿದ್ರ, ಯೂನಿಯನ್ ಮಿನಿಸ್ಟರ್ ಗಳು ಸೆಲೆಕ್ಷನ್ ಆಗಿದ್ರ ಮಾತ್ರ ಅಂತವ್ ಕೇಳ್ತಾರೆ. ಇಲ್ಲ ಅಂತಂದ್ ಹೇಳಿದ್ರೆ ಬೇರೆ ಏನು ಕೇಳಂಗಿಲ್ಲ. ತೆಲಂಗಾಣದ ರೀಸೆಂಟ್ ಆಗಿ ಯಾರೋ ಆಗಿದ್ದಾರೆ, ಚೀಫ್ ಮಿನಿಸ್ಟರ್ ಯಾರಿದಾರೆ ಇವಾಗ, ರೇವಂತ್ ರೆಡ್ಡಿ ಇದಾರ. ಯಾರಪ್ಪ ಅಂತಂದ್ ಹೇಳಿದ್ರೆ ರೇವಂತ್ ರೆಡ್ಡಿ ಇದಾರ. ತೆಲಂಗಾಣ ಆಂಧ್ರ ಪ್ರದೇಶದಿಂದ ಮೊದ್ಲೇನಪ್ಪ ಅಂತಂದ್ ಹೇಳಿದ್ರೆ ಒಂದ ರಾಜ್ಯ ಆಯ್ತದು. ಸೊ ಒಂದೇನಂತಂದ್ ಹೇಳಿದ್ರೆ ರಾಜ್ಯ ಆಯ್ತು, ಎರಡು ಆಗಿದಾವ ಇವಾಗ. ಒಂದು ಆಂಧ್ರ ಪ್ರದೇಶ ಆಗೈತೆ, ಇನ್ನೊಂದೇನಂತಂದ್ ಹೇಳಿದ್ರೆ ತೆಲಂಗಾಣ ಆಗೈತೆ. ಯಾವಾಗ ಆಗೈತೆ ಅಂತಂದ್ ಹೇಳಿದ್ರೆ 2014ರಲ್ಲಿ ಡಿವೈಡ್ ಆಗಿದಾವ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಡ್ಕೋಬೇಕು. ಇವಾಗ ನೀವ್ ಹೇಳ್ರಿ, ಆಂಧ್ರದ ಸಿಎಂ ಯಾರಿದಾರ, ನಾನ್ ತೆಲಂಗಾಣದ ಹೇಳಿದೆ, ಆಂಧ್ರದ ಸಿಎಂ ಯಾರಿದಾರ ಅಂತಂದ್ ಹೇಳಿ ನನಗೆ ಕಮೆಂಟ್ ಅಲ್ಲಿ ಹಾಕ್ಬೇಕು ನೀವು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ಅಂದ್ರೆ ಏನು, ವಾಟ್ ಅಂದ್ರೆ ಏನು, ವಾಟ್ ಅಂದ್ರೆ ಏನು, ನಂಬರ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಬಂದೈತೆ ನೋಡ್ರಿ ಕ್ವಶನ್. ಫಂಡಮೆಂಟಲ್ ಡ್ಯೂಟೀಸ್ ಅಂದ್ರೆ ಮೂಲಭೂತ ಕರ್ತವ್ಯಗಳು, ಮೂಲಭೂತ ಕರ್ತವ್ಯಗಳು ಅಟ್ ಪ್ರೆಸೆಂಟ್. ಪ್ರೆಸೆಂಟ್ ಅಂತಂದ್ ಹೇಳಿದ್ರೆ ಇವಾಗ, ಪ್ರೆಸೆಂಟ್ ಅಂತಂದ್ ಹೇಳಿದ್ರೆ ನಾವೇನ್ ಹೇಳ್ತೀವಿ ಇವಾಗ. ಅಂದ್ರೆ ವಾಟ್ ಏನು, ನಂಬರ್ ಆಫ್ ಅಂತಂದ್ ಹೇಳಿದ್ರೆ ಸಂಖ್ಯೆ, ಎಷ್ಟು ಸಂಖ್ಯೆ ಅದಾವ ಅಂತಂದ್ ಹೇಳಿ ಕೇಳ್ದಂಗ. ಮೂಲಭೂತ ಕರ್ತವ್ಯಗಳು ಎಷ್ಟಿದಾವ ಇವಾಗ. ಸೊ ಫಸ್ಟ್ ಗೆ ಎಷ್ಟಿದ್ವು ಅಂತಂದ್ ಹೇಳಿದ್ರೆ 1976ರಲ್ಲಿ ಸೇರ್ಸುವಾಗ 10 ಇದ್ವು. ಬಟ್ ಆದ್ರೆ ಇವಾಗ ಎಷ್ಟಿದಾವ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 11 ಇದಾವ. ಇವಾಗ ಪ್ರೆಸೆಂಟ್ ಎಷ್ಟಿದಾವ, 11 ಇದಾವ. ಅಂದ್ರ ನಾವು ದೇಶವನ್ನ ಗೌರವಿಸ್ಬೇಕು, ಸ್ಮಾರಕಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಅವುಗಳನ್ನ ಹಾನಿಯಾಗದಂತ ನೋಡ್ಕೋಬೇಕು. ನ್ಯಾಷನಲ್ ಅನಿಮಲ್ ಬರ್ಡ್ ಅವುಗಳಿಗೆಲ್ಲ ಏನಂತಂದ್ ಹೇಳಿದ್ರೆ ಕಾಪಾಡ್ಬೇಕು, ವನ್ಯಜೀವಿಗಳಿಗೆ ಕಾಪಾಡ್ಕೋಬೇಕು. ಹಿಂಗೆಲ್ಲ ಬರ್ತಾವಲ್ಲ ಮೂಲಭೂತ ಕರ್ತವ್ಯಗಳು, ಅವೆಲ್ಲ ಏನಂತಂದ್ ಹೇಳಿದ್ರೆ ಟೋಟಲ್ ಆಗಿ 11 ಇದಾವ. ಸೊ ಒಂದ್ ಯಾವಾಗ ಸೇರ್ಸಿರ ಅಂತಂದ್ ಹೇಳಿದ್ರೆ 2002 86ನೇ ತಿದ್ದುಪಡಿ, 2002 86ನೇ ತಿದ್ದುಪಡಿ ಮಾಡಿ ಲಾಸ್ಟ್ ಒಂದ್ ಸೇರಿಸ್ತಾರೆ. ಏನಂದ್ರೆ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ಒದಗಿಸೋದು ಪೋಷಕರ ಅಥವಾ ತಂದೆ ತಾಯಿಯರ ಕರ್ತವ್ಯ ಅಂತಂದ್ ಹೇಳಿ. ಸೊ ಅವಾಗ ಏನಾಗೈತೆ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 11 ಆಗ. ಇಷ್ಟು ಪಾಯಿಂಟ್ ಈಗ ನೆನ್ಪಿಟ್ಕೋಬೇಕು. ಈಗ ಹೇಳ್ರಿ, ಫಂಡಮೆಂಟಲ್ ಡ್ಯೂಟೀಸ್ ಅನ್ನ ಯಾವ ದೇಶದಿಂದ ಎರವಲು ಮಾಡ್ಕೊಂತಾರ, ಯಾವ ದೇಶದಿಂದ ಎರವಲು ಮಾಡ್ಕೊಂತಾರ ಅನ್ನೋದನ್ನ ನೀವು ನನಗ ಕಮೆಂಟ್ ಅಲ್ಲಿ ಹೇಳ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಟೀಮ್, ವಿಚ್ ಅಂತಂದ್ ಹೇಳಿದ್ರೆ ಏನು ನಾವು ಹೇಳಿದೀವಿ, ಯಾವುದು, ಟೀಮ್, ಟೀಮ್ ಅಂತಂದ್ ಹೇಳಿದ್ರೆ ಟೀಮ್. ಮಹೇಂದ್ರ ಸಿಂಗ್ ಧೋನಿ ಬಿಲಾಂಗ್ಸ್ ಟು IPL 2024. IPL 2024ರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಯಾವ ಟೀಮ್ ಅಲ್ಲಿ ಇದ್ರು ಅಂತಂದ್ ಹೇಳಿ. ಸೊ ಯಾವ್ದು ಟೀಮ್ ಅಲ್ಲಿ, ಯಾವ್ದು ನಿಮ್ಗೆ ಗೊತ್ತಾಯ್ತಲ್ಲ, ಸಿ ಎಸ್ ಕೆ ಟೀಮ್ ಅಲ್ಲಿ ಇದ್ರು. ಆಮೇಲೆ ಇವಾಗ ಈಗ ಆಡೋದ್ ಬಿಟ್ಟಿದಾರೋ ಏನ್ ಮಾಡಿದಾರ ನೋಡ್ರಿ. ಸೊ ಅದನ್ನ ನೀವೇನಂತಂದ್ ಹೇಳಿದ್ರೆ ಆನ್ಸರ್ ಅನ್ನ ಹೇಳ್ಬೇಕು. ಇವಾಗ ಆಡಕತ್ತಿಲ್ಲ ಅಂತಂದ್ ಹೇಳಿದ್ರೆ ನನ್ ಆಫ್ ದೀಸ್. ಸೊ CSK ಟೀಮ್ ಅಲ್ಲಿ ಆಡ್ತಿದ್ರು ಅಂತಂದ್ ಹೇಳಿದ್ರೆ ಓಕೆ, 2024ರಲ್ಲಿ ಕೇಳಿದಾನ. ನೆಕ್ಸ್ಟ್ ನೋಡ್ರಿ, ಹಾರ್ನ್ ಬಿಲ್ ಫೆಸ್ಟಿವಲ್, ಫೆಸ್ಟಿವಲ್ ಅಂತಂದ್ ಹೇಳಿದ್ರೆ ಹಬ್ಬ ಅಂತಂದ್ ಹೇಳಿ. ಹಾರ್ನ್ ಬಿಲ್ ಅನ್ನೋ ಒಂದು ಹಬ್ಬ ಸೆಲೆಬ್ರೇಟೆಡ್ ಇನ್ ವಿಚ್ ಅಂತಂದ್ ಹೇಳಿದ್ರೆ ಯಾವುದು ಅಂತಂದ್ ಐತಿ, ಯಾವುದು, ಫಾಲೋವಿಂಗ್ ಸ್ಟೇಟ್ಸ್. ಫಾಲೋವಿಂಗ್ ಅಂತಂದ್ ಹೇಳಿದ್ರೆ ಕೆಳಗಡೆ ಬರೋದ್ರಲ್ಲಿ, ಸ್ಟೇಟ್ಸ್ ಅಂತಂದ್ ಹೇಳಿದ್ರೆ ರಾಜ್ಯಗಳು. ಅಂದ್ರೆ ಹಾರ್ನ್ ಬಿಲ್ ಹಬ್ಬವನ್ನ ಯಾವ ರಾಜ್ಯದಲ್ಲಿ ಸೆಲೆಬ್ರೇಟ್ ಮಾಡ್ತಾರ ಅಂತಂದ್ ಹೇಳಿ ಕ್ವಶನ್. ಸೊ ಯಾವುದು, ನಾಗಾಲ್ಯಾಂಡ್, ಮಿಜೋರಾಂ, ಅಸ್ಸಾಂ, ಅರುಣಾಚಲ ಪ್ರದೇಶ್ ಅಂತಂದ್ ಹೇಳಿ. ಸೊ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ ಅಂತಂದ್ ಹೇಳಿದ್ರೆ ನಾಗಾಲ್ಯಾಂಡ್ ಒಳಗಡೆ, ನಾಗಾಲ್ಯಾಂಡ್ ಒಳಗಡೆ ಹಾರ್ನ್ ಬಿಲ್ ಫೆಸ್ಟಿವಲ್ ಅಂತಂದ್ ಹೇಳಿ ಆಚರಣೆ ಮಾಡ್ತಾರ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವ ಒಂದು ಹಬ್ಬವಾಗೈತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅದೇ ತರ ಹೂ ಅಂತಂದ್ ಹೇಳಿದ್ರೆ ಯಾರು, ಆಥರ್ ಅಂತಂದ್ ಹೇಳಿದ್ರೆ ಬರೆದವರು. ಸೊ ಆಥರ್, ಬುಕ್ ಯಾವುದು, ದ ಗೈಡ್ ಅಂತಂದ್ ಹೇಳಿ. ದ ಗೈಡ್ ಅನ್ನ ಆಥರ್ ಯಾರು ಅಂತಂದ್ ಹೇಳಿ ಕೇಳಿದಾರೆ, ಅಥವಾ ಬರ್ದವ್ರು ಯಾರು ಅಂತಂದ್ ಹೇಳಿ. ಸೊ ಯಾರಂತಂದ್ ಹೇಳಿದ್ರೆ RK ನಾರಾಯಣ್ ಅಂತಂದ್ ಹೇಳಿ ಬರ್ತಾರ. ದ ಗೈಡ್ ಅನ್ನೋ ಬುಕ್ ಅನ್ನ ಯಾರು ಬರ್ದಾರ, RK ನಾರಾಯಣ್ ಅಂತಂದ್ ಹೇಳಿ ಬರ್ದಾರ. ಆಮೇಲೆ ರವೀಂದ್ರನಾಥ್ ಟ್ಯಾಗೋರ್, ನಿಮ್ಗೆಲ್ರಿಗೂ ಗೊತ್ತೈತಿ ರವೀಂದ್ರನಾಥ್ ಟ್ಯಾಗೋರ್. ಸೊ ಇವ್ರಿಗೇನಪ್ಪಾ ಅಂತಂದ್ ಹೇಳಿದ್ರೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗುತ್ತ. ಸೊ ಇವ್ರಿಗೇನಪ್ಪಾ ಅಂತಂದ್ ಹೇಳಿದ್ರೆ ನೊಬೆಲ್ ಶಾಂತಿ ಪುರಸ್ಕಾರ ಸಿಗತ್ತ. ಇದು ಇಂಪಾರ್ಟೆಂಟ್ ಆಗತ್ತೈತೆ, ರವೀಂದ್ರನಾಥ್ ಟ್ಯಾಗೋರ್ ಅಂತಂದ್ ಹೇಳಿ ಬಂದ್ರು ಅಂದ್ರೆ. ಸೊ ಇವರು ನಮ್ಮ ಇದು ರಾಷ್ಟ್ರಗೀತೆ ಆದಂತಹ ಜನಗಣಮನ ಏನೈತಲ್ಲ, ಸೊ ಅದನ್ನು ಬರೆದಂತಹ ವ್ಯಕ್ತಿ ಆಗಿದಾರ ರವೀಂದ್ರನಾಥ್ ಟ್ಯಾಗೋರ್. ಅದಾದ ನಂತರ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಐತಲ್ಲ, ಅದನ್ನು ಕೂಡ ಯಾರು ಬರೆದಿದ್ದಾರೆ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ,
ಹೌ ಮೆನಿ, ಹೌ ಅಂತಂದ್ ಹೇಳಿದ್ರೆ ಎಷ್ಟು. ಸೊ ಇಲ್ಲಿ ಟೋಟಲ್ ಆಗಿ ಅಂತಂದ್ ಹೇಳಿದ್ರೆ ಹೌ ಮೆನಿ ಅಂತಂದ್ ಹೇಳಿದ್ರೆ ಎಷ್ಟು ಅಂತಂದ್ ಆಗತ್ತೆ. ಹೌ ಮೆನಿ ಅಂತಂದ್ ಹೇಳಿದ್ರೆ ಎಷ್ಟು. ಪೀಪಲ್ ಅಂತಂದ್ ಹೇಳಿದ್ರೆ ಜನರು. ಅವಾರ್ಡೆಡ್ ಪದ್ಮಭೂಷಣ 2024. ಪದ್ಮಭೂಷಣ ಹೌ ಮೆನಿ ಅಂತಂದ್ ಹೇಳಿದ್ರೆ ಎಷ್ಟು ಜನರು ಅವಾರ್ಡೆಡ್ ಪದ್ಮಭೂಷಣ 2024. 2024ರಲ್ಲಿ ಪದ್ಮಭೂಷಣ ಅವಾರ್ಡ್ ಎಷ್ಟು ಜನರಿಗೆ ಬಂದೈತೆ ಅಂತಂದ್ ಹೇಳಿ. ಎಷ್ಟು ಜನರಿಗೆ? 5 ಜನರಿಗೆ, 17, 110, 10 ಅಂತಂದೈತೆ. ಸೊ ಟೋಟಲ್ ಆಗಿ ಎಷ್ಟು ಜನರಿಗೆ ಬಂದೈತೆ ಅಂತಂದ್ ಹೇಳಿದ್ರೆ 17 ಜನರಿಗೆ ಬಂದೈತೆ 2024ರಲ್ಲಿ. ಇವಾಗ ನಮಗ್ ಕೇಳ್ಬೋದು 2025. 2025ರಲ್ಲಿ ಪದ್ಮ ವಿಭೂಷಣ ಅಂತಂದ್ ಹೇಳಿ ಬರ್ತೈತೆ. ಎಷ್ಟು ಜನರಿಗೆ ಕೊಟ್ಟಿದಾರ? 7 ಜನರಿಗೆ ಕೊಟ್ಟಿದಾರ. ಅದಾದ ನಂತರ ಪದ್ಮಭೂಷಣ ಅಂತಂದ್ ಹೇಳಿ ಬರ್ತೈತೆ. ಈಗೇನೈತಲ್ಲ ಅದು. ಸೊ ಟೋಟಲ್ ಎಷ್ಟು ಜನರಿಗೆ ಕೊಟ್ಟಿದಾರ? 19 ಜನರಿಗೆ ಕೊಟ್ಟಿದಾರ 2025. ಅದಾದ ನಂತರ ಪದ್ಮಶ್ರೀ ಅಂತಂದ್ ಹೇಳಿ ಬರುತ್ತೆ. ಪದ್ಮಶ್ರೀಯನ್ನ ಎಷ್ಟು ಜನರಿಗೆ ಕೊಟ್ಟಿದಾರ ಅಂತಂದ್ ಹೇಳಿದ್ರೆ 111 ಜನರಿಗೆ ಕೊಟ್ಟಿದಾರ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ ನಿಮ್ಗ ಕೌಂಟ್ ನಾನು ಹೇಳ್ದೆ ಇವಾಗ. ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ. ನನಗೆ ಇವಾಗ ಹೇಳ್ರಿ 2025 ಭಾರತ ರತ್ನ ಅವಾರ್ಡ್ ಎಷ್ಟು ಜನರಿಗೆ ಕೊಟ್ಟಿದಾರ ಅಂತಂದ್ ಹೇಳಿ. 2025 ಕೊಟ್ಟಿದ್ದಾರೆ, ಮೊನ್ನೆ ಕೊಟ್ಟಿದ್ದಾರೆ. ಅದರಲ್ಲಿ ಒಬ್ರು ಯಾರು ಅಂತಂದ್ ಹೇಳಿದ್ರೆ MS ಸ್ವಾಮಿನಾಥನ್. ನೀವ್ ಎಲ್ರು ಕೇಳಿದಿರಿ MS ಸ್ವಾಮಿನಾಥನ್ ಅಂತಂದ್ ಹೇಳಿ. ಹಸಿರು ಕ್ರಾಂತಿಯ ಪಿತಾಮಹ ಅಂತಂದ್ ಹೇಳ್ತೀವಲ್ಲ, ಹಸಿರು ಕ್ರಾಂತಿಯ ಪಿತಾಮಹ. ಸೊ ಅವ್ರಿಗೂ ಕೂಡ ಭಾರತ ರತ್ನ ಅವಾರ್ಡ್ ಬಂದೈತೆ 2025 ಅಂತ. ನೆಕ್ಸ್ಟ್ ನೋಡ್ರಿ, ಜಾಡುಗುಡ್ಡ ಮೈನ್ಸ್ ಅಂತಂದ್ ಹೇಳಿ ಬರ್ತೈತೆ. ಜಾಡುಗುಡ್ಡ ಅಂತಂದ್ ಹೇಳಿ. ಮೈನ್ಸ್ ಅಂತಂದ್ ಹೇಳಿದ್ರ ಗನಿ ಅಂತಂದ್ ಹೇಳ್ತೀವಿ. ಮೈನ್ಸ್ ಅಂತಂದ್ ಹೇಳಿದ್ರೆ ಗನಿ, ಫೇಮಸ್ ಫಾರ್. ಸೊ ಇದು ಜಾಡುಗುಡ್ಡ ಗನಿ ಯಾವ್ದಕ್ ಫೇಮಸ್ ಐತಿ ಅಂತಂದ್ ಹೇಳಿ. ಐರನ್ ಓರ್ ಅಂತಂದ್ ಹೇಳಿದ್ರೆ ಕಬ್ಬಿಣದ ಅದಿರಿಗೆ. ಗೋಲ್ಡ್ ರಿಸರ್ವಾಯರ್ ಅಂತಂದ್ ಹೇಳಿದ್ರೆ ಬಂಗಾರದ ಗನಿಗಳದಾವೇನಲ್ಲಿ. ಮೈಕಾ ಗನಿಗಳದಾವೇನ ಅಥವಾ ಯುರೇನಿಯಂ ಗನಿಗಳಿದಾವ. ಸೊ ಜಾಡುಗುಡ್ಡದಲ್ಲಿ ಏನಿದಾವಪ್ಪ ಅಂತಂದ್ ಹೇಳಿದ್ರೆ ನೆನ್ಪಿಟ್ಕೊಡ್ರಿ, ಜಾಡುಗುಡ್ಡ. ಸೊ ಏನಿದಾವ ಅಂತಂದ್ ಹೇಳಿದ್ರ ಯುರೇನಿಯಂ ಐತಲ್ಲಿ. ಏನೈತಿ? ಯುರೇನಿಯಂ. ಇದನ್ನ ಎಲ್ಲಿ ಯೂಸ್ ಮಾಡ್ತಾರ ಅಂತಂದ್ ಹೇಳಿದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಯೂಸ್ ಮಾಡ್ತಾರೆ. ಎಲ್ಲಿ ಯೂಸ್ ಮಾಡ್ತಾರ? ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಇಂಧನವಾಗಿ ಯೂಸ್ ಮಾಡ್ತಾರ. ಇದು ಬಹಳ ಡೇಂಜರ್ ಇರ್ತೈತೆ. ವಿಕಿರಣಗಳನ್ನ ಹೊರಹೊಮ್ಮತ್ತ. ಅದ್ರದ್ದು ಎಲ್ಲಾದ್ರೂ ವಿಕಿರಣಗಳು ನಮ್ ಬಾಡಿಗೆ ತಾಕಿದ್ವು ಅಂತಂದ್ ಹೇಳಿದ್ರೆ ಕ್ಯಾನ್ಸರ್ ಬಂದ್ಬಿಡ್ತೈತಿ. ಅಷ್ಟೊಂದು ಡೇಂಜರಸ್ ಇರ್ತೈತೆ. ಸೊ ಯುರೇನಿಯಂ ಎಲ್ಲಿ ಕಂಡು ಬರ್ತೈತಿ? ಜಾಡುಗುಡ್ಡದೊಳಗಡೆ ಕಂಡು ಬರ್ತೈತೆ. ಕ್ಲಿಯರ್ ಎಲ್ಲರಿಗೂ? ಜಾಡುಗುಡ್ಡ ಇದೊಂದು ಗನಿ ಐತಲ್ಲ, ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತಂದ್ ಹೇಳಿದ್ರೆ ಜಾರ್ಖಂಡ್ ಅಲ್ಲಿ. ಸೊ ಎಲ್ಲಿ ಕಂಡು ಬರ್ತೈತೆ? ಜಾರ್ಖಂಡ್ ರಾಜ್ಯದಲ್ಲಿ ಕಂಡು ಬರುವಂತಹ ಒಂದು ಗನಿ ಆಗೈತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಅದೇ ತರ. ವಿಚ್ ಅಂತಂದೈತೆ. ವಿಚ್ ಅಂತಂದ್ ಹೇಳಿದ್ರೆ ಯಾವ್ದು? ಸ್ಟೇಟ್ ಅಂತಂದ್ ಹೇಳಿದ್ರೆ ರಾಜ್ಯ. ಓನ್ ಮೋಸ್ಟ್ ಮೆಡಲ್ಸ್ ಓನ್ ಅಂತಂದ್ ಹೇಳಿದ್ರೆ ಗೆದ್ದಿರೋದು. 37th ನ್ಯಾಷನಲ್ ಗೇಮ್ಸ್ 2023ರಲ್ಲಿ. ಸೊ 37th ನ್ಯಾಷನಲ್ ಗೇಮ್ಸ್ 2023ರಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ಮೆಡಲ್ಸ್ ಗಳನ್ನ ಗೆದ್ದೈತೆ ಅಂತಂದ್ ಹೇಳಿ. ಯಾವ್ದು ಅಂತಂದ್ ಹೇಳಿದ್ರ ಮಹಾರಾಷ್ಟ್ರ ಅಂತಂದ್ ಹೇಳ್ತೀವಿ. ಯಾವ್ದು? ಮಹಾರಾಷ್ಟ್ರ ಅತಿ ಹೆಚ್ಚು ಮೆಡಲ್ಸ್ ಗಳನ್ನ ಗೆದ್ದೈತೆ. ಇವಾಗ 2023 ಇವಾಗ ಯಾವ್ದಂತಂದ್ ಹೇಳಿದ್ರೆ 2025 ನ್ಯಾಷನಲ್ ಗೇಮ್ಸ್ ಗಳು ನಡೆದಿದ್ದಾವ. ಯಾವ ತಿಂಗಳದಾಗ ಅಂತಂದ್ ಹೇಳಿದ್ರೆ ಜನವರಿ ಮತ್ತು ಫೆಬ್ರವರಿ ತಿಂಗಳದಾಗ. ಇದೇ ಏನಂತಂದ್ ಹೇಳಿದ್ರೆ ನಡೆದಿದ್ದಾವ. ಸೊ ಇದ್ರಲ್ಲಿ ಜಾಸ್ತಿ ಯಾರು ಗೆದ್ದಿದಾರೆ ಅಂತಂದ್ ಹೇಳಿದ್ರೆ ಸರ್ವಿಸಸ್ ದರ್, ಮಿಲಿಟರಿ ಸರ್ವಿಸಸ್ ದರ್ ಏನಂತಂದ್ ಹೇಳಿದ್ರೆ ಅತಿ ಹೆಚ್ಚು ಮೆಡಲ್ಸ್ ಗಳನ್ನ ಗೆದ್ದಿದಾರ. ಯಾವ ರಾಜ್ಯದವ್ರಿಲ್ಲ, ಮಿಲಿಟರಿ ಸರ್ವಿಸಸ್ ದವ್ರು ಏನಂದ್ರೆ ಅತಿ ಹೆಚ್ಚು ಮೆಡಲ್ಸ್ ಗಳನ್ನ ಗೆದ್ದಿದಾರ ನ್ಯಾಷನಲ್ ಗೇಮ್ಸ್ ಅಲ್ಲಿ. ಕ್ಲಿಯರ್ ಎಲ್ರಿಗೂ? ಆಮೇಲೆ ಅವು ಎಲ್ಲಿ ನಡೆದಿದಾವ ಅಂತಂದ್ ಹೇಳಿದ್ರೆ, ನಡೆದ ಸ್ಥಳ ಎಲ್ಲಪ್ಪಾ ಅಂತಂದ್ ಹೇಳಿದ್ರೆ ಉತ್ತರಾಖಂಡ್ ರಾಜ್ಯದಲ್ಲಿ. ಎಲ್ಲಿ ನಡೆದವ? ಉತ್ತರಾಖಂಡ್ ರಾಜ್ಯದೊಳಗಡೆ ನಡೆದಿದಾವ. ಅತಿ ಹೆಚ್ಚು ಮೆಡಲ್ಸ್ ಗಳನ್ನ ಗೆದ್ದಿರುವಂತ ತಂಡ ಯಾವ್ದಂದ್ರೆ ಮಿಲಿಟರಿ ಸರ್ವಿಸಸ್ ದವರು. ಆರ್ಮಿ, ನೇವಿ, ಏರ್ಫೋರ್ಸ್ ಅವರೆಲ್ಲ ಸೇರ್ಬಿಟ್ಟು ಒಂದು ಟೀಮ್ ಇರ್ತೈತೆ, ಅವ್ರು ಗೆದ್ದಿದ್ದಾರೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೂ ಫೌಂಡೆಡ್. ಹೂ ಅಂತಂದ್ ಹೇಳಿದ್ರೆ ಯಾರು? ಫೌಂಡೆಡ್ ಅಂತಂದ್ ಹೇಳಿದ್ರೆ ಸ್ಥಾಪನೆ ಮಾಡೋದು. ಸ್ಥಾಪನೆ ಮಾಡೋದು. ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡಿದಂತಹ ವ್ಯಕ್ತಿ ಯಾರಂತಂದ್ ಹೇಳಿದ್ರೆ ನಿಮ್ಗೆಲ್ರಿಗೂ ಆನ್ಸರ್ ಗೊತ್ತೈತೆ. ಯಾವ್ದು? ಸ್ವಾಮಿ ದಯಾನಂದ್ ಸರಸ್ವತಿ ಅವರು ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡ್ತಾರ. ಸೇಮ್ ಅದೇ ತರ ರಾಜಾರಾಮ್ ಮೋಹನ್ ರಾಯರ್ ಏನ್ ಮಾಡ್ತಾರ? ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡ್ತಾರ. ಯಾವ ಸಮಾಜವನ್ನ? ಬ್ರಹ್ಮ ಸಮಾಜ. ಆರ್ಯ ಸಮಾಜ ದಯಾನಂದ್ ಸರಸ್ವತಿ ಆದ್ರು, ರಾಜಾರಾಮ್ ಮೋಹನ್ ರಾಯರು ಬ್ರಹ್ಮ ಸಮಾಜ ಆದ್ರು. ಅದಾದ ನಂತರ ನೆಕ್ಸ್ಟ್ ಇನ್ನೇನು ಬರ್ತಾವಲ್ಲ, ಪ್ರಾರ್ಥನಾ ಸಮಾಜ. ಅದಾದ ನಂತರ ಇನ್ನೊಂದು ಯಾವ್ದು ಬರ್ತದೆ? ಸತ್ಯಶೋಧಕ ಸಮಾಜ. ಈ ಎರಡನ್ನ ಯಾರು ಸ್ಥಾಪನೆ ಮಾಡಿದಾರೆ ಅಂತಂದ್ ಹೇಳಿ ಹೇಳ್ಬೇಕು. ಆಮೇಲೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳ್ಬೇಕಂತಂದ್ ಹೇಳಿದ್ರೆ ಇವ್ರು ಯಾಕೆ ಇಂಪಾರ್ಟೆಂಟ್ ಅಂದ್ರೆ 1893ರಲ್ಲಿ ನಡೆದಂತಹ ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ
ಭಾರತದ ಬಗ್ಗೆ ಮಾತನಾಡಿದಂತಹ ವ್ಯಕ್ತಿಯಾಗಿದ್ದಾರೆ, ತುಂಬಾ ಫೇಮಸ್ ಆಗುತ್ತೆ. 1893 ಚಿಕಾಗೋದಲ್ಲಿ ಧರ್ಮ ಸಮ್ಮೇಳನದಲ್ಲಿ ಮಾತನಾಡಿದಂತಹ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಇವರ ಹುಟ್ಟಿದ ದಿನ ಜನವರಿ 12 ನಾವು ಏನಂತ ಆಚರಣೆ ಮಾಡ್ತೀವಿ? ಯೂತ್ ಡೇ, ಯುವ ದಿನ ಅಂತಂದ ಹೇಳಿ, ಯೂತ್ ಡೇ ಅಂತಂದ ಹೇಳಿ, ಯೂತ್ ಡೇ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ. ಕನ್ನಡದಲ್ಲಿ ಯುವ ದಿನ ಅಂತಂದ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇನ್ ವಿಚ್ ಸ್ಟೇಟ್ ಡಸ್ ಕೋಸಿ ರಿವರ್ ಫ್ಲೋಸ್ ಅಂತಂದ ಹೇಳಿ. ಕೋಸಿ ನದಿ ವಿಚ್ ಸ್ಟೇಟ್ ಅಂತಂದ ಹೇಳಿದ್ರೆ ಯಾವ ರಾಜ್ಯ? ಕೋಸಿ ರಿವರ್ ಫ್ಲೋ ಅಂತಂದ ಹೇಳಿದ್ರೆ ಹರಿಯೋದು, ಫ್ಲೋ ಅಂತಂದ ಹೇಳಿದ್ರೆ ಹರಿಯೋದು. ಏನ್ ನೋಡ್ರ ಅಲ್ಲಿ ನೀರ್ ಫ್ಲೋ ಆಗೈತೆ ಅಂತಂದ ಹೇಳ್ತೀವಲ್ಲ, ಸೊ ಹರಿಯೋದು. ಸೊ ಹಂಗಾದ್ರೆ ಕೋಸಿ ನದಿ ಎಲ್ಲಿ ಹರಿಯಾತೈತಪ್ಪ ಅಂತಂದ ಹೇಳಿದ್ರೆ ಬಿಹಾರ್ ರಾಜ್ಯದಲ್ಲಿ. ಯಾವ ರಾಜ್ಯದಲ್ಲಿ? ಬಿಹಾರ್ ರಾಜ್ಯದಲ್ಲಿ ಕೋಸಿ ನದಿ ಹರಿಯಾಕತೈತ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೊ ವಿಚ್ ಇಸ್ ದ ಫಸ್ಟ್ ಇಂಡಿಜಿನಿಯಸ್ ವಾರ್ಶಿಪ್ ಅಂತಂದ ಹೇಳಿ. ಸೊ ಇವಾಗ ನೋಡ್ರಿ ವಾರ್ಶಿಪ್ ಬರ್ತಾವಲ್ಲ ನೇವಿ ಒಳಗಡೆ, ಸೊ ಅದರಲ್ಲಿ ಇಂಡಿಜಿನಿಯಸ್ ಆಗಿ ಸೊ ಯಾವ್ದನ್ನ ಮಾಡಿದಾರಪ್ಪ ಅಂತಂದ ಹೇಳಿದ್ರೆ ವಿಕ್ರಾಂತ್, INS ವಿಕ್ರಾಂತ್ ಅಂತಂದ ಹೇಳ್ತೀವಿ. ನಾನ್ ನಿಮ್ಗೆ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ನೇವಿ ಬಗ್ಗೆ. ಸೊ ನೋಡ್ರಿ, ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ 2 ಏರ್ಕ್ರಾಫ್ಟ್ ಕ್ಯಾರಿಯರ್ಸ್, 2 ಏನಂತಂದ ಹೇಳಿದ್ರೆ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್, ಏರ್ಕ್ರಾಫ್ಟ್ ಗಳನ್ನ ತಗೊಂಡು ಹೋಗುವಂತ 2 ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಇದಾವ. ಅದಾದ ನಂತರ ವಾರ್ಫೇರು ಸಬ್ಮರೈನ್ಸ್ ಗಳು, ಆಮೇಲೆ ಅಟ್ಯಾಕ್ ಸಬ್ಮರೈನ್ಸ್ ಗಳು ಏನೇನೋ ಅದಾವ, ಇವುಗಳನ್ನ ನಾವು ನೋಡ್ಕೊಳ್ಳೋಣ. ಇಲ್ಲಿ ವೆಸ್ಟರ್ನ್ ನೇವಲ್ ಕಮಾಂಡ್ ಅಂತಂದ ಹೇಳಿ ಬರುತ್ತೆ. ವೆಸ್ಟರ್ನ್ ನೇವಲ್ ಕಮಾಂಡ್ ಇದು ಎಲ್ಲಿ ಬರ್ತೈತೆ ಅಂತಂದ ಹೇಳಿದ್ರೆ ಮುಂಬೈ. ಹೆಡ್ ಕ್ವಾರ್ಟರ್ಸ್ ಯಾವುದು? ಮುಂಬೈ. ವೆಸ್ಟರ್ನ್ ಅಂತಂದ ಹೇಳಿದ್ರೆ ಪಶ್ಚಿಮ, ಈಸ್ಟರ್ನ್ ಅಂತಂದ ಹೇಳಿದ್ರೆ ಪೂರ್ವ. ಈಸ್ಟರ್ನ್ ನೇವಲ್ ಕಮಾಂಡ್ ಹೆಡ್ ಕ್ವಾರ್ಟರ್ ಯಾವ್ದಂತಂದ ಹೇಳಿದ್ರೆ ವಿಶಾಖಪಟ್ಟಣ. ಆಮೇಲೆ ಸದರ್ನ್ ನೇವಲ್ ಕಮಾಂಡ್ ದಕ್ಷಿಣದ್ದು ಎಲ್ಲೋ ಯಾವ್ದಂತಂದ ಹೇಳಿದ್ರೆ ಕೊಚ್ಚಿ ಅಂತಂದ ಹೇಳ್ತೀವಿ. ಈ ಮೂರನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಈ ತರ ಏನಂತಂದ ಹೇಳಿದ್ರೆ ಡಯಾಗ್ರಾಮ್ ಹಾಕೊಂಡು ನೆನ್ಪಿಟ್ಕೊಳ್ರಿ. ಸೊ ಇಲ್ಲಿ ಯಾವ್ದು ಬರುತ್ತೆ? ವೆಸ್ಟರ್ನ್ ಮುಂಬೈ, ಅದಾದ ನಂತರ ಇದು ಈಸ್ಟರ್ನ್, ಇದು ಮೇಲ್ಗಡೆ ಸ್ವಲ್ಪ ವಿಶಾಖಪಟ್ಟಣ, ಅದಾದ ನಂತರ ಕೊಚ್ಚಿ ದಕ್ಷಿಣದ್ದು. ಟೋಟಲ್ ಆಗಿ 3 ಹೆಡ್ ಕ್ವಾರ್ಟರ್ಸ್ ಗಳು ಬರ್ತಾವ. ನೋಡ್ರಿ ಸಬ್ ಮರೀನ್ಸ್ ಯಾವ ಬರ್ತಾವ ಅಂತಂದ ಹೇಳಿದ್ರ ಅರಿಹಂತ ಕ್ಲಾಸಸ್ ಬರುತ್ತೆ. INS ಅರಿಹಂತ, INS ಹರಿಘಾಟ್, ಆಮೇಲೆ INS ಅರ್ಧಮಾನ್ ಅಂತಂದ ಹೇಳಿ 3 ಏನಂತಂದ ಹೇಳಿದ್ರೆ ಸಬ್ ಮರೀನ್. ಇವೆಲ್ಲ ಏನಂತಂದ ಹೇಳಿದ್ರೆ ನ್ಯೂಕ್ಲಿಯರ್ ಸಬ್ ಮರೀನ್, ನ್ಯೂಕ್ಲಿಯರ್ ವೆಪನ್ಸ್ ಇದಾವ ಅದ್ರೊಳಗಡೆ, ನ್ಯೂಕ್ಲಿಯರ್ ಸಬ್ ಮರೀನ್ಸ್ ಅಂತಂದ ಹೇಳ್ತೀವಿ. ಕ್ಲಿಯರ್? ಅರಿಹಂತ ಕ್ಲಾಸ್. ಅದಾದ ನಂತರ ನೆಕ್ಸ್ಟ್ ಇನ್ಯಾವ್ದು ಬರುತ್ತೆ? ಕಳವರಿ ಕ್ಲಾಸ್ ಬರುತ್ತೆ. ಯಾವ್ದು? INS ಕಳವರಿ, INS ಖಂದೇರಿ, INS ಕಾರಂಜ, INS ವೇಳ, INS ವಾಗೀರ್, ಆಮೇಲೆ INS ವಾಗ್ಶಿರ. ಅದಾದ ನಂತರ ಸಿಂಧು ಘೋಷ ಒಳಗಡೆ ಸಬ್ ಮರೀನ್ ಬರ್ತಾವ. ಸಬ್ ಮರೀನ್ INS ಸಿಂಧು ಘೋಷ, ಸಿಂಧು ರಾಜ, ಸಿಂಧು ರತ್ನ, ಸಿಂಧು ಕೇಸರಿ, ಸಿಂಧು ಕೃತಿ, ಆಮೇಲೆ ಸಿಂಧು ವಿಜಯ್, ಸಿಂಧು ರಾಷ್ಟ್ರ ಅಂತಂದ ಹೇಳಿ. ಆಮೇಲೆ ನೆಕ್ಸ್ಟ್ ಶಿಶುಮಾರ್ ಇದ್ರೊಳಗಡೆ ಬರ್ತಾವ. INS ಶಿಶುಮಾರ್, INS ಶಂಕುಶ್, ಶಲ್ಕಿ, ಆಮೇಲೆ ಶಂಕುಲ್ ಅಂತಂದ ಹೇಳಿ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಯಾವ್ಯಾವು? ಸೊ ಫಸ್ಟ್ ಒನ್ ಏರ್ಕ್ರಾಫ್ಟ್ ಗಳನ್ನ ತಗೊಂಡು ಹೋಗುವಂತಹ ಒಂದು ಏರ್ಕ್ರಾಫ್ಟ್ ಇದು ಕ್ಯಾರಿಯರ್ ಯಾವ್ದಂತಂದ ಹೇಳಿದ್ರೆ INS ವಿಕ್ರಮಾದಿತ್ಯ ಅಂತಂದ ಹೇಳ್ತೀವಿ. ಇದನ್ನ ರಷ್ಯಾ ದೇಶದಿಂದ ತಗೊಂಡಿದ್ದಾರೆ, ರಷ್ಯಾ ದೇಶದಿಂದ. ನಮ್ ಇಂಡಿಯಾದಲ್ಲಿ ಫಸ್ಟ್ ಯಾವ್ದು ಬಿಲ್ಡ್ ಮಾಡಿದಾರೆ ಏರ್ಕ್ರಾಫ್ಟ್ ಕ್ಯಾರಿಯರ್? INS ವಿಕ್ರಾಂತ್ ಅಂತಂದ ಹೇಳ್ತೀವಿ. INS ವಿಕ್ರಾಂತ್ ಅನ್ನೋದೇನಂತಂದ ಹೇಳಿದ್ರೆ ನಮ್ ಇಂಡಿಯಾದಲ್ಲಿ ಬಿಲ್ಡ್ ಮಾಡಿರೋದು. ಟೋಟಲ್ ಆಗಿ 2 ಏನಂತಂದ ಹೇಳಿದ್ರೆ ಏರ್ಕ್ರಾಫ್ಟ್ ಅನ್ನ ಹೊತ್ತೊಯ್ಯುವಂತಹ ಹಡಗುಗಳಿದಾವ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ಬರ್ತಾವ ಯಾವ ಅಂತಂದ ಹೇಳಿದ್ರೆ ಆ ಹಡಗುಗಳು. ಈಗ ವಾರ್ಶಿಪ್ಸ್ ಅಂತಂದ ಹೇಳ್ತೀವಲ್ಲ, ಯುದ್ಧ ಮಾಡುವಂತ ಅಟ್ಯಾಕಿಂಗ್. ಸೊ ಯಾವ ಅಂತಂದ ಹೇಳಿದ್ರೆ INS ಜಲ್ವಾಶ್ ಅಂತಂದ ಹೇಳಿ ಬರುತ್ತೆ, INS ಘರೀಲಾ ಅಂತಂದ ಹೇಳಿ, ಘರಿಯಾಲ ಅಂತಂದ ಹೇಳಿ, INS ಶಾರ್ದುಲ್, INS ಕೇಸರಿ, INS ಐರಾವತ ಅಂತಂದ ಹೇಳಿ. ಆಮೇಲೆ LCU ಸಿರೀಸ್ ಬರುತ್ತೆ, LCU ಸಿರೀಸ್ಗಳು. ಇದನ್ನೇ ನೆನ್ಪಿಟ್ಕೋಬೇಡ್ರಿ, ಉಳಿದಿದ್ನೆಲ್ಲ ಹೇಳ್ದನಲ್ಲ ಅವ್ನ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ INS ಡಿಸ್ಟ್ರಾಯರ್ಸ್, ಡಿಸ್ಟ್ರಾಯ್ ಮಾಡುವಂತಹ ಹಡಗುಗಳು. ವಿಶಾಖಪಟ್ಟಣ, ಮರ್ಮಗೋವಾ, ಇಂಪಾಲ್, ಸೂರತ್, ಕೋಲ್ಕತ್ತಾ, ಕೊಚ್ಚಿ, ಚೆನ್ನೈ ಅವ್ರ ಹೆಸರುಗಳು. INS ಡೆಲ್ಲಿ, INS ಮೈಸೂರು, INS ಮುಂಬೈ, INS ರಾಣಾ, INS ರನ್ವೀರ್, INS ರನ್ ವಿಜಯ್. ಸೊ ಇವೆಲ್ಲ ಏನಂತಂದ ಹೇಳಿದ್ರೆ ಡಿಸ್ಟ್ರಾಯರ್ಸ್ ಗಳು. ಆಮೇಲೆ ನೆಕ್ಸ್ಟ್ ಇನ್ನೇನ್ ಬರ್ತಾವ ಅಂತಂದ ಹೇಳಿದ್ರೆ ಫ್ರಿಗೇಟ್ಸ್. ಇವೇನಂತಂದ ಹೇಳಿದ್ರೆ ಎಲ್ಲಾ ತರ ಸಪೋರ್ಟ್ ಕೊಡುವಂತದ್ದು, ತಿರುಗಾಡುವಂತದ್ದು. ಯಾವುದು? INS ನೀಲಗಿರಿ, ಶಿವಾಲಿಕ್ಕು, ಸಾತ್ಪುರ, ಸಹ್ಯಾದ್ರಿ, ತಳ್ವಾರ್, ತ್ರಿಶೂಲ್, ಖಾಬರ್, ಅದಾದ ನಂತರ ತೇಗ್, ತರ್ಕಶ್, ತ್ರಿಕಾಂಡ್, ಸುಶೀಲ್ ಅಂತಂದ ಹೇಳಿ. ಆಮೇಲೆ INS ಬ್ರಹ್ಮಪುತ್ರ, ಬೇಟ್ವಾ, ಬಿಯಾಸ್. ಸೊ ಇವೆಲ್ಲ ಏನಂತಂದ ಹೇಳಿದ್ರೆ ಫ್ರಿಗೇಟ್ಸ್ ಗಳು ಬಂದು. ಆಮೇಲೆ ಕೊರ್ವೆಟ್ಸ್ ಅಂತಂದ ಹೇಳಿ ಬರುತ್ತೆ. ಇವ್ ನೋಡ್ರಿ ಇಲ್ಲೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಒಂದು ಲಿಸ್ಟ್ ಐತೆ. ಸೊ ಇವನೇನ್ ನಮ್ ಕ್ವಶನ್ ಕೇಳಂಗಿಲ್ಲ. ಆಮೇಲೆ ಇವು ತಿರುಗಾಡೋದು ಸುಮ್ನೆ ಪೆಟ್ರೋಲ್ ವೆಹಿಕಲ್ಸ್ ಗಳು, ಈಗ ನಮ್ ಪೊಲೀಸರು ತಿರುಗಾಡ್ತಾರಲ್ಲ ಆತರ. ಸೊ ಸಮುದ್ರದಲ್ಲಿ ತಿರುಗಾಡುವಂತಹ ವೆಹಿಕಲ್ಸ್ ಗಳು ಯಾವು? ಸರಯು, ಸುನೈನಾ,
ಸುಮೇಧ, ಸುಮಿತ್ರಾ, ಸುಕನ್ಯಾ, ಸುಭದ್ರಾ, ಸುವರ್ಣ, ಸಾವಿತ್ರಿ, ಶಾರದಾ, ಸುಜಾತ. ಇವೆಲ್ಲ ಏನಂತಂದ್ ಹೇಳಿದ್ರೆ ಪೆಟ್ರೋಲಿಂಗ್. ಇಡೀ ಏನಂತಂದ್ ಹೇಳಿದ್ರೆ ನಮ್ದು ಯಾವ್ಯಾವ ಬರ್ತಾವ. ಸೊ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ, ಇಲ್ಲೆಲ್ಲ ಏನಂತಂದ್ ಹೇಳಿದ್ರೆ ಪೊಲೀಸ್ ಹೆಂಗ್ ಸುತ್ತ ಕಡಿತಾರಲ್ಲ ಇಲ್ಲಿ ನಮ್ಮ ಊರಾಗ ಸಿಟಿ ಒಳಗಡೆ, ಹಂಗೇನಂತಂದ್ ಹೇಳಿದ್ರೆ ಕಾವಲ್ ಕಾಯ್ತಿರ್ತಾವ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಒಂದು ಡೀಟೇಲ್ ಆಗಿರುವಂತಹ ಮಾಹಿತಿ GK ಸೆಕ್ಷನ್. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೈನ್ಸ್ ಸೆಕ್ಷನ್ ಅನ್ನ ಹೇಳ್ತೀನಿ, ಅದಾದ ನಂತರ ಮ್ಯಾಥ್ಸ್ ಸೆಕ್ಷನ್ ಇದು ಹೇಳ್ತೀನಿ. ಸೊ ಎಲ್ರು ಬೇಗ ಜಾಯಿನ್ ಆಗ್ರಿ. 8496868637. ಸೊ ನಿಮ್ಗೆ ಫೀಸ್ 700 ರುಪೀಸ್ ಇರುತ್ತೆ. 20 ಆನ್ಲೈನ್ ಟೆಸ್ಟ್ಗಳು, ಆಮೇಲೆ ಎಕ್ಸಾಮ್ ಬರೋವರೆಗೂ ಕೂಡ ಆನ್ಲೈನ್ ಕ್ಲಾಸಸ್ ಇರ್ತಾವ ಡೈಲಿ. ಸೊ ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ಎಲ್ರು ಜಾಯ್ನ್ ಆಗ್ರಿ. ಸೊ ಬೇಗ ಜಾಯ್ನ್ ಆಗ್ರಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡ ಕ್ಲಾಸ್, ಮತ್ತೆ ರಿಪೀಟ್ ಮಾಡಂಗಿಲ್ಲ. ರೆಕಾರ್ಡೆಡ್ ಕ್ಲಾಸ್ ನೋಡ್ಕೋಬೇಕಾಗತ್ತೆ, ನಿಮ್ಗೆ ಲಾಸ್. ಜೈ ಹಿಂದ್.